ಕೇಳಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅಂತ ಒಂದು ನುಂಚಿಕೊಳ್ಳುವಂತ ಮಾತನ್ನ ಹೇಳ್ತಾರೆ. ಹೋರಾಟ ಮಾಡಿದ ಕಾಂಗ್ರೆಸ್, ಹೀಗಾಗಿ ಅವರೇ ಮಾಡಬೇಕು ಅನ್ನೋ ತರ. ನೋಡಿ, ಈಗ ಇದರಲ್ಲಿ ಹೋರಾಟ ಮಾಡುವಂತಹದ್ದು ಯಾರೇ ಮಾಡಲಿ ಅದು ಪ್ರಮುಖ ಅಲ್ಲ, ರಾಜ್ಯದ ಹಿತಾಸಕ್ತಿ ಪ್ರಮುಖ. ಇವತ್ತು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ವಿಶೇಷವಾಗಿ ಏನು ಕಾವೇರಿ ತೀರ್ಪು ಬಂತು, 2ನೇ ನ್ಯಾಯಾಧೀಕರಣ ಕಾವೇರಿ ಅಂತಿಮ ತೀರ್ಪು ಬಂತು, ಆವಾಗ ಬಹಳಷ್ಟು ನಾವು ಅಂದು ನಮ್ಮ ಫಾಲಿ ನಾರಿಮನ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಬಲವಾದಂಥ ವಾದವನ್ನು ಮಂಡಿಸಿದ್ದೀವಿ. ಆ ಬಲವಾದಂಥ ವಾದವನ್ನು ಮಂಡಿಸಿದ ಪರಿಣಾಮವಾಗಿ ಇವತ್ತಿನ ದಿವಸ 192 TMCಯನ್ನು ನಾವು ಬಿಳುಗುಂಡ್ಲು ಇದರಲ್ಲಿ ಭೂಮಾಪನ ಕೇಂದ್ರದಲ್ಲಿ ಬಿಡಬೇಕಾಗಿತ್ತು. ಅದು 172ಕ್ಕೆ ಇವತ್ತಿನ ದಿವಸ ಕಡಿಮೆ, 77ಕ್ಕೆ, ಅಂದ್ರೆ 14 TMC ಅಷ್ಟು ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು. ತದನಂತರ ಬೆಂಗಳೂರಿಗೆ ಕುಡಿ ನೀರಿತ್ತು, ಕುಡಿ ನೀರಿಗೆ ಅವ್ರು ಬಹಳ ವಿರೋಧ ಇತ್ತು. ಯಾಕಂದ್ರೆ 2/3 ಭಾಗ ಇವತ್ತು 2/3 ಬೆಂಗಳೂರು ಬೇಸಿನಲ್ಲಿ ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂತ ಹೇಳಿ ಅವಾಗ ನಾರಿಮೋರ್ನ ಸ್ಮರಣೆ ಮಾಡ್ತೀನಿ ಮತ್ತೊಮ್ಮೆ ನಾನು. ಅವರು ಅಂದು ತೆಲುಗು ಗಂಗಾ ಪ್ರಾಜೆಕ್ಟ್ ನ ಉದಾಹರಣೆ ಕೊಟ್ಟರು. 5 TMCಯನ್ನ ಕೃಷ್ಣ ಇದರಿಂದ ನಾವು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು 15 TMCಯನ್ನು ಕೊಟ್ಟಿದ್ದೀವಿ. ಅದು ಔಟ್ಸೈಡ್ ಬೇಸಿನ್ ಆಗಿತ್ತು, ಮದ್ರಾಸ್ಗೆ, ಇಂದಿನ ಚೆನ್ನೈಗೆ ಅಂತ ಹೇಳಿದಾಗ ಆವಾಗ ಸುಮಾರು 4.75 TMC ನಮ್ಸಿತ್ತು. ಅಂದ್ರೆ ಅದನ್ನ ನಾವು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಒಂದು ಚಾರ್ಟ್ ಇದೆ, ಅದರ ಪ್ರಕಾರ ಸುಮಾರು 30 TMC ಆಗ್ತದೆ, 28-30 TMC ಆಗ್ತದೆ. ಅದು ಪ್ಲಸ್ 44 TMC ಆಯಿತು. ಪ್ಲಸ್ ತಮ್ಗೆ ಗೊತ್ತಿದೆ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ಹೆಚ್ಚಿಗೆ ಮಳೆ ಈಗ ಇದೆಯಲ್ಲ, ಆ ಸಂದರ್ಭದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತದೆ. ಇದೆಲ್ಲವ ಕೂಡಿ ಇವತ್ತು ದಿವಸ ನಾವು ಈ ಮೇಕೆದಾಟವನ್ನ ನಾನು ಅವಾಗ ಪ್ರಸ್ತಾವನೆಯನ್ನು ಮಾಡಿದೆ. ಇವತ್ತು ದಿವಸ ಆವಾಗ ಅವ್ರು ಹೇಳಿದ್ರು ರಾಜ್ಯದಲ್ಲಿ ಇಲ್ಲೇನೆ ಒಂದು ವಲಯ ಏನಿದೆ ಸೀಡ್ ಬಿಸಿದು ರಿಜಿನಲ್ ಆಫೀಸ್ಗೆ ಮಾಡಂತ ಹೇಳಿದ್ರು. ತದನಂತರ ಅದು ಡಿಸ್ಪ್ಯೂಟ್ಸ್ ಇರೋದ ಕಾರಣದಿಂದ ಮತ್ತೆ ಅದು ಕೇಂದ್ರ ವಲಯಕ್ಕೆ ಹೋಯಿತು. ತದನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿವಸ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಪ್ರಾಧಾನ್ಯತೆಯನ್ನು ಮಾಡಿದ್ದೀವಿ. ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡಬಹುದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಇದು ಪ್ರಮುಖವಾದಂತ ಯೋಜನೆ. ಇದರಲ್ಲಿ ಕಾಂಗ್ರೆಸ್, ಬಿಜೆಪಿ, ಅದು ಜನತಾದಳ ಮುಖ್ಯ ಅಲ್ಲ, ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ. ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ಆಗ್ಬೇಕಾಗಿರೋಂಥ ಅನುಕೂಲ ಅಷ್ಟೇ ಅಲ್ಲ, ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ. ಕೇವಲ ಇದನ್ನೇನಾಗಿದೆ, ರಾಜಕೀಯವಾಗಿ ಇದನ್ನ ಇಲ್ಲಿ ನಾವು ಮೇಕೆದಾಟು ಮಾತಾಡ್ಬಿಟ್ರೆ ತಮಿಳುನಾಡಲ್ಲಿ ಅವ್ರಿಗೂ ಗೊತ್ತಿದೆ, ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ. ಇದರಿಂದ ನಮಗೂ ಲಾಭ ಆಗ್ತದೆ, ಸಂಕಷ್ಟ ಸಮಯದಲ್ಲಿ ನಮ್ಗೆ ನೀರು ಹೋಗ್ತದೆ ಅಂತ ಹೇಳಿ. ಆ ರಾಜಕೀಯವಾಗಿ ಜನ ಏನೋ ಬೇರೆ ಪಕ್ಷಗಳು ಇದು ಮಾಡ್ತಾವಂತೆ, ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ. ಹೀಗಾಗಿ ಇದು ಮಹತ್ವದಲ್ಲ. ಕುಮಾರಸ್ವಾಮಿ ಅವರಿಗೆ ಹೇಳ್ತೀನಿ, ತಾವು ಸರ್ಕಾರ ಮಾಡಬೇಕು. ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಬಗೆಹರಿತದೆ. ಆಂಧ್ರಪ್ರದೇಶ ಮತ್ತು ವ್ಯರ್ಥವಾಗಿ ಹೋಗುವಂತ ನೀರನ್ನು ಕೂಡ ಇದು ಆಗ್ತದೆ. ಪವರ್ ಜನರೇಷನ್ ಆಗಿ ಮತ್ತೆ ಹೋಗ್ತದೆ ಇವತ್ತು ದಿವಸ. ಇದೆಲ್ಲವೂ ಕೂಡ ಇದೆ. ಸರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಕುಮಾರ್ ಮಾತನಾಡಿದ್ದು ಸರಿ ಅಲ್ಲ, ಸದನದಲ್ಲಿ ಅವರಿಗೆ ಒಂದಷ್ಟು ಅಂದ್ರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾರೆ. ನಿಶ್ಚಿತವಾಗಿ ಆಗಬೇಕು. ಈಗ ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಇವತ್ತೊಂದು ದಿವಸ ಯಾವುದೇ ಒಂದು ಇದರಲ್ಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತೊಂದು ದಿವಸ ಮಾತಾಡುವಂತ ಕೆಲಸ ಆಗಬಾರ್ದು. ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತೊಂದು ದಿವಸ ಚೀಫ್ ವಿಪ್, ಒಂದ್ ಕಡೆ ನಾವು ಬಿ ಎಲ್ ಶಂಕರ್ ಸಾಹೇಬ್ ನೋಡಿದ್ರೆ ಯಾವ ರೀತಿ ಘನತೆ ಗೌರವದಿಂದ ಅವ್ರನ್ನ ಅದನ್ನ ವಿಧಾನ ಪರಿಷತ್ತಿನ ಚೇರ್ಮನ್ ರಾಗಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅದನ್ನ ನಾವು ಖಂಡನೆ ಮಾಡ್ತೀವಿ. ಅವರು ಸದನದಲ್ಲಿನೇ ಒಂದು ಕ್ಷಮಾಪಣೆಯನ್ನ ಕೇಳಬೇಕು. ಮೊನ್ನೆನೂ ಕೂಡ ಒಂದು ಸಭೆ ಆಗಿದೆ, ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ, ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ. 10 ದಿವಸ ಸಮಯ ತಗೊಂಡಿದ್ವಿ. ಅಲ್ಲಿ ಅದನ್ನ ಒಟ್ಟಾರೆ ಅದನ್ನು ಸರ್ ರೈತರಿಗೂ ಒಳ್ಳೇದಾಗಬೇಕು, ಈ ಕಡೆ ಕೈಗಾರಿಕೆಗೂ ಒಳ್ಳೇದಾಗಬೇಕು. ಮತ್ತು ಈಗ ಕೆಲವೊಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದಾವೆ. ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದಾವೆ. ಅದರಿಂದ ನಾವು ಯಾವ ರೀತಿ ಇದು ಓಡಬೇಕು. ಈಗ D24/28/4 ಆಗಿದೆ. ಈಗ ಡಿನೋಟಿಫಿಕೇಶನ್ ಮಾಡಬೇಕಾಗ್ತದೆ. ಇದೆಲ್ಲ ಡಿನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಎಲ್ಲೆಲ್ಲ ಏನೇನು ಹಿಂದೆ ಪ್ರಕರಣಗಳಾಗಿದ್ದಾವೆ ಅಂತ ಹೇಳಿ. ಇದೆಲ್ಲವನ್ನ ಇಟ್ಟುಕೊಂಡು ಒಂದು ಸೂಕ್ತವಾದಂತ ರೈತರ ಪರವಾಗಿ ಮತ್ತು ಈ ಕಡೆ ಒಂದ್ ಕಡೆ ಉದ್ಯಮ ಎರಡನ್ನೂ ಕೂಡ ತೊಗಸ್ಕೊಂಡು ಹೋಗ್ಬೇಕಾಗ್ತದೆ ನಾವು. ಹೀಗಾಗಿ ಆ ಕೆಲಸವನ್ನು ಮಾಡ್ತೀವಿ. ಪ್ರಕಾಶ್ ರೈ ಅವರು ಇದರ ನೇತೃತ್ವ ವಹಿಸಿದ್ದಾರೆ ನೋಡಿ. ಸ್ವಲ್ಪ ಎಲ್ಲರಿಗೂ ಎಲ್ಲರಿಗೂ ನೋಡಿ, ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ, ಕೇವಲ ಕರ್ನಾಟಕ ಯಾಕೆ ಅಷ್ಟೇಪ್ಪ, UPಯಲ್ಲೂ ಮಾಡಿ, ಆಂಧ್ರಪ್ರದೇಶದಲ್ಲೂ ಮಾಡಿ, ತೆಲಂಗಾಣದಲ್ಲೂ ಮಾಡಿ, ಅಸ್ಸಾಂದಲ್ಲೂ ಮಾಡಿ. ಇಲ್ಲಿ ಬಹುಭಾಷಾ ನಟರಿದಾರಲ್ಲ ಅವರು, ಬರೀ ಕರ್ನಾಟಕದಲ್ಲಿ ಯಾಕಷ್ಟೇ ನಿಮ್ದು, ತೆಲಂಗಾಣದಲ್ಲಿ ಮಾಡಿ, ಆಂಧ್ರಪ್ರದೇಶದಲ್ಲಿ ಮಾಡಿ, ಅಸ್ಸಾಂದಲ್ಲಿ ಮಾಡಿ, UPಯಲ್ಲಿ ಮಾಡಿ, ಮಹಾರಾಷ್ಟ್ರದಲ್ಲಿ ಮಾಡಿ, ಗುಜರಾತ್ನಲ್ಲಿ ಮಾಡಿ.
ಅಲ್ಲಿನೂ ಕೂಡ ಹೋರಾಟ ಮಾಡ್ರಿ. ಸರ್, ಈಗ ಡಿನೋಟಿಫಿಕೇಶನ್ ಮಾಡಿದ್ದಾರೆ, ಇದನ್ನ ಕೈ ಬಿಡೋದೇ ಆದ್ರೆ ಸರ್ಕಾರಕ್ಕೆ ಏನಾದ್ರು ನಷ್ಟನಾ ಸರ್? ನೋಡಿ, ಅದನ್ನ ನಾನು ಹೇಳೋದಲ್ಲ, ನಾನು ಅದನ್ನ ಲೀಗಲ್ ಇದನ್ನ ನಾನು ಅದನ್ನ ಪ್ರಿಯಂಪ್ ಮಾಡಕ್ ಹೋಗೋದಲ್ಲ. ಲೀಗಲ್ ಅಡಿಕ್ವೇಟ್ ಜನರಲ್ ಇರ್ತಾರೆ, ಕಾನೂನು ತಂದಿರ್ತಾರೆ, ಅದನ್ನೆಲ್ಲರೂ ಕೂಡ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.